ನಮಸ್ತೆ ಫ್ರೆಂಡ್ಸ್, ರುಚಿ ಅಭಿನವ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಸಾಗರ್. ಡೈಲಿ ಒಂದೇ ಥರ ಪಲ್ಯ ಬೋರಾ, ಈ ಒಂದು ವಿಧಾನದಲ್ಲಿ ಬೀಟ್ರೂಟ್ ಗೊಜ್ಜನ್ನ ಮಾಡಿ ಚಪಾತಿ, ಪೂರಿ, ರೋಟಿ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಮಾಡೋ ವಿಧಾನ ಅಷ್ಟೇ, ತುಂಬ ಸಿಂಪಲ್ಲು. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇವಾಗ ನಾನು ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಕಾದ್ಮೇಲಿಂದ 1/4 ಚಮಚ ಜೀರಿಗೆ, 1 ಚಾಪ್ ಮಾಡಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆಗೆ 1 ಸ್ಟಾರ್ ಅನೀಸ್ನು ಕೂಡ ಹಾಕ್ತಾಯಿದ್ದೀನಿ. ಸ್ಟಾರ್ ಅನೀಸ್ನ ಹಾಕೋದ್ರಿಂದ ಗೊಜ್ಜು ಪರಿಮಳ ಚೆನ್ನಾಗಿ ಬರುತ್ತೆ. ಇದು ಫ್ರೈ ಆಗ್ತಾ ಇರಲಿ, ಅಲ್ಲಿ ತನಕ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ 1 ಬಟ್ಲು ತುರಿದಿರೋ ತೆಂಗಿನಕಾಯಿ, 6 ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, ಇದಿಷ್ಟನ್ನು ಹಾಕಿ ರುಬ್ಬಿಟ್ಟು ತೊಗೊಳ್ಳಿ. ನೋಡಿ, ಇವಾಗ ಈರುಳ್ಳಿನೂ ಕೂಡ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಚಾಪ್ ಮಾಡಿರೋ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಸ್ವಲ್ಪ ಕಹಿ ಬಂದುಬಿಡುತ್ತೆ. ಅದಕ್ಕೆ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲಿಂದ ಹಸಿರು ಮೆಣಸಿಕಾಯಿ 2 ಕಡ್ಡಿ ಕರಿಬೇವನ್ನು ಕೂಡ ಹಾಕಿ ಬಾಡಿಸ್ಕೊಳ್ಳಿ. ಇವಾಗ ಚಾಪ್ ಮಾಡಿರೋ 1 ಟೊಮೊಟೊನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಮೆತ್ತಗಾಗಲಿ. ಇವಾಗ 1/4 ಚಮಚ ರೆಡ್ ಚಿಲ್ಲಿ ಪೌಡರು, 1/4 ಚಮಚ ಧನಿಯಾ ಪೌಡರು, ಚಿಟಿಕೆ ಗರಂ ಮಸಾಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೋಡಿ, ಈ ಥರ ಎಣ್ಣೆ ಬಿಟ್ಕೋಬೇಕು. ಅಲ್ಲಿ ತನಕ ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಮೊದಲೇ ರುಬ್ಕೊಂಡಿದ್ವಲ್ಲ ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಆ ಒಂದು ಮಸಾಲೆನ ಇವಾಗ ಇದರೊಟ್ಟಿಗೆ ಸೇರಿಸ್ಕೊಂಡು ಫ್ರೈ ಮಾಡಿ. ಇವಾಗ ಇದಕ್ಕೆ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ರುಬ್ಬಾದ್ಮೇಲಿಂದ ಮಿಕ್ಸಿ ಜಾರಲ್ಲಿ ಏನೋ ಮಸಾಲೆ ಇರುತ್ತೆ, ಅದಕ್ಕೆ ನೀರು ಹಾಕ್ಬಿಟ್ಟು ಇವಾಗ ತೊಗೊಂಡಿರೋವಂಥದ್ದು. ಇವಾಗ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಕನ್ಸಿಸ್ಟೆನ್ಸಿ ನಿಮಗೆ ಗಟ್ಟಿ ಬೇಕಾ ತೆಳು ಬೇಕಾ ಆ ಒಂದು ಕನ್ಸಿಸ್ಟೆನ್ಸಿಗೆ ನೀವು ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಚಾಪ್ ಮಾಡಿರೋ 2 ಮೀಡಿಯಮ್ ಸೈಜ್ ಬೀಟ್ರೋಟ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ. ನೋಡಿ, ನೀರೇನಾದರೂ ಸ್ವಲ್ಪ ಬೇಕಿದ್ರೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಚಾಪ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಅನುಸಾರ ಉಪ್ಪನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಳ್ಳಿ. ಇವಾಗ ಬೀಟ್ರೋಟ್ ಗೊಜ್ಜು ರೆಡಿಯಾಗಿದೆ. ನೋಡಿ, ಇಷ್ಟೇ ಸಿಂಪಲ್ಲು, ತುಂಬ ಟೇಸ್ಟಿಯಾಗಿರುತ್ತೆ. ಈ ಒಂದು ವಿಧಾನದಲ್ಲಿ ಬೀಟ್ರೋಟ್ ಗೊಜ್ಜನ್ನ ಮಾಡಿ ಚೆನ್ನಾಗಿರುತ್ತೆ, ಮತ್ತು ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಮತ್ತು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.